ಸೊ ಇಟ್ ಈಸ್ 4th ಚಾಪ್ಟರ್ ಇನ್ ದ ಫಸ್ಟ್ ಇಯರ್ ಅಕೌಂಟೆನ್ಸಿ. ಇಲ್ಲಿವರೆಗೆ ನಾವು 3 ಚಾಪ್ಟರ್ಸ್ಗಳನ್ನು ನೋಡಿದ್ವಿ. ಹಿಂದಿನ ಚಾಪ್ಟರ್ ಒಳಗೆ ಟ್ರಾನ್ಸಾಕ್ಷನ್ಸ್ಗಳನ್ನು ಜರ್ನಲ್ ಒಳಗೆ ಯಾವ ರೀತಿಯಾಗಿ ಬರೀತಾರ ಅದನ್ನು ನಾವು ಕಲ್ತೀವಿ, ಹೌದಲ್ಲ. ಸೊ ಜರ್ನಲ್ ಒಳಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಪುಸ್ತಕದೊಳಗೆ ಡೇಟಿನ ಪ್ರಕಾರ ರೆಕಾರ್ಡ್ ಮಾಡ್ತೀವಿ. ಎಲ್ಲ ಪ್ರಕಾರದ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಹಿಂದಿನ ಕಾಲದೊಳಗೆ ಆವಾಗ ಈ ಸಂಸ್ಥೆಯ ಗಾತ್ರ ಸಣ್ಣದಾಗಿರ್ತಿತ್ತು, ಆಮೇಲೆ ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆಯೂ ಸಹ ಕಡಿಮೆ ಇರ್ತಿತ್ತು. ಸೊ ಆವಾಗ ಅವ್ರು ಏನು ಮಾಡ್ತಿದ್ರು, ಜರ್ನಲನ್ನು ಉಪಯೋಗ ಮಾಡ್ತಿದ್ರು. ಆದರೆ ಈಗ ಸಂಸ್ಥೆಗಳ ಗಾತ್ರ ಹೆಚ್ಚಾಗಿದೆ, ವ್ಯವಹಾರ ಸಂಸ್ಥೆಗಳು ವಿಸ್ತರಣೆ ಆಗ್ತಾ ಇದ್ದಾವೆ, ದಿನನಿತ್ಯ ಆಗುವಂಥ ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಸಂಕೀರ್ಣವಾಗಿದೆ. ಆಮೇಲೆ ವಿವಿಧ ಪ್ರಕಾರದ ಟ್ರಾನ್ಸಾಕ್ಷನ್ಸ್ಗಳು ಈಗ ನಡೀತಾ ಇದ್ದಾವೆ ಅಥವಾ ಘಟಿಸ್ತಾ ಇದ್ದಾವೆ. ಈಗ ಆ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಪುಸ್ತಕದೊಳಗೆ ಜರ್ನಲ್ ಒಳಗೆ ನಾವು ಅದನ್ನು ರೆಕಾರ್ಡ್ ಮಾಡಿದ್ದೀವಿ ಅಂತಂದರೆ ಜರ್ನಲ್ ವಿಲ್ ಬಿಕಮ್ ಕಂಬರ್ಸಮ್ ಅಥವಾ ಬಲ್ಕಿ. ಜರ್ನಲ್ ಏನಾಗ್ಬಿಡ್ತೈತಿ, ಬಲ್ಕಿ ಆಗಿಬಿಡ್ತೈತಿ. ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದು ದಿನದೊಳಗೆ ನಡೆದಂಥ ಸಾವಿರಾರು ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಪುಸ್ತಕದಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡಿದ್ವಿ ಅಂತಂದರೆ ಜರ್ನಲ್ ಏನಾಗ್ಬಿಡ್ತೈತಿ, ಬಲ್ಕಿ ಆಗಿಬಿಡ್ತೈತಿ. ಒಂದನೇ ಸಮಸ್ಯೆ. ಎರಡನೇ ಸಮಸ್ಯೆ ಏನರಪ್ಪ ಅಂತಂದರೆ ಅದನ್ನು ಒಬ್ಬ ಕ್ಲರ್ಕ್ನಿಂದ ಅಥವಾ ಒಬ್ಬ ಅಕೌಂಟೆಂಟ್ದಿಂದ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಒಂದು 50-100 ಟ್ರಾನ್ಸಾಕ್ಷನ್ಸ್ಗಳು ಆದರೆ ಏನಾದರೂ ರೆಕಾರ್ಡ್ ಮಾಡಬಹುದು. ಸಾವಿರಾರು ಟ್ರಾನ್ಸಾಕ್ಷನ್ಸ್ಗಳು ಆದವು ಅಂತಂದರೆ ಒಬ್ಬನಿಂದ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಮಾಡಬೇಕು, ಕೆಲಸವನ್ನು ಹಂಚಿಕೊಡ್ಬೇಕಾಗ್ತದೆ. ಈಗ ಕೆಲಸವನ್ನು ಹಂಚಿಕೊಟ್ರೆ ಮತ್ತೊಂದು ಸಮಸ್ಯೆ, ಜರ್ನಲ್ ಒಂದೇ ಪುಸ್ತಕ. ಸೊ ಹಾಗಾದರೆ ಆ ಜರ್ನಲ್ ಏನು ಮಾಡಬೇಕು, ಜರ್ನಲ್ ಒಂದು ಆದರೆ ಅದನ್ನ ರೆಕಾರ್ಡ್ ಮಾಡೋರು 3-4 ಮಂದಿ ಅಂತಂದರೆ ಆವಾಗೂ ಸಹ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗೋದಿಲ್ಲ. ಸೊ ಈ ಎಲ್ಲ ಕಾರಣದಿಂದ ಅಕೌಂಟೆಂಟ್ಸು ಅಥವಾ ತಜ್ಞರು ಏನು ಮಾಡಿದ್ರಪ್ಪ ಅಂತಂದರೆ ಆ ಜರ್ನಲನ್ನು ಸಬ್ ಡಿವೈಡ್ ಮಾಡಿದರು. ಯಾಕಂದರೆ ಸಾಮಾನ್ಯವಾಗಿ ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳು ರಿಪೀಟ್ ಆಗ್ತಾವೆ, ಪದೇ ಪದೇ ಆಗ್ತಾವೆ. ಉದಾಹರಣೆಗೆ ಯಾವುದು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳು. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದರೆ ಏನು, ನಗದು ಲೇವಾದೇವಿ, ದುಡ್ಡು ಕೊಟ್ಟು ಖರೀದಿ ಮಾಡೋದು ಅಥವಾ ದುಡ್ಡಿಗಾಗಿ ಖರೀದಿ ಮಾಡೋದು ಅಥವಾ ದುಡ್ಡನ್ನು ಸ್ವೀಕಾರ ಮಾಡೋದು ಅಥವಾ ದುಡ್ಡನ್ನು ಪಾವತಿ ಮಾಡೋದು. ಒಂದು ವ್ಯಾವಹಾರಿಕ ಸಂಸ್ಥೆಯೊಳಗೆ 80% ಟ್ರಾನ್ಸಾಕ್ಷನ್ಸ್ ಏನದಾವಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಡೀತಾವೆ, ಪದೇ ಪದೇ ರಿಪೀಟ್ ಆಗ್ತಾವೆ. ಸೊ ಇಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದು ಸ್ಪೆಷಲ್ ಜರ್ನಲನ್ನು ನಾವು ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಕೆಲಸ ಸುಲಭ ಆಗ್ತೈತಿ, ಸರಳವಾಗಿ ಅದನ್ನು ರೆಕಾರ್ಡ್ ಮಾಡಬಹುದು. ಸೊ ಆ ಒಂದು ಬುಕ್ಕನ್ನು ಒಬ್ಬ ವ್ಯಕ್ತಿಯ ಕೈಯಲ್ಲಿ ನಾವು ಕೊಟ್ಬಿಟ್ವಿ ಅಂತಂದರೆ, ಆ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಗೆ ನಾವು ವಹಿಸಿಬಿಟ್ವಿ ಅಂತಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳನ್ನು ಇಡೀ ದಿನ ಏನು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗ್ತಾವಲ್ಲ ಅವು ಎಲ್ಲವನ್ನು ಆತ ಈಸಿಯಾಗಿ ಯಾವುದೇ ಸಮಸ್ಯೆ ಇಲ್ದಂಗೆ ರೆಕಾರ್ಡ್ ಮಾಡ್ಬೋದು. ಯಾಕಂದರೆ ಸಂಖ್ಯೆನೂ ಕಡಿಮೆ. ಟೋಟಲಿಗೆ ನಾವು ಕಂಪೇರ್ ಮಾಡಿದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಸಂಖ್ಯೆನೂ ಸಹ ಕಡಿಮೆ ಇರ್ತಾವೆ, ಅವನು ಒಬ್ಬನೇ ಅದನ್ನು ರೆಕಾರ್ಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ವಿಚಾರ ಬಂತು. ಸೊ ಅದಕ್ಕಾಗಿ ತಜ್ಞರು ಏನು ಮಾಡಿದ್ರಪ್ಪ ಅಂತಂದರೆ ಜರ್ನಲನ್ನು ಸಬ್ ಡಿವೈಡ್ ಮಾಡಿದರು. ಸೊ ಆ ಜರ್ನಲ್ ಸಬ್ ಡಿವೈಡ್ ಮಾಡಿದ ನಂತರ ಒಂದೊಂದು ಪ್ರಕಾರದ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದೊಂದು ಪುಸ್ತಕವನ್ನು ಸೃಷ್ಟಿ ಮಾಡಿದರು. ಸಾಮಾನ್ಯವಾಗಿ ಒಂದು ವ್ಯಾವಹಾರಿಕ ಸಂಸ್ಥೆಯಲ್ಲಿ 5 ಪ್ರಕಾರದ ಟ್ರಾನ್ಸಾಕ್ಷನ್ಸ್ಗಳು ರಿಪೀಟ್ ಆಗ್ತಾವೆ. ಯಾವುದ್ರಪ್ಪ ಅಂತಂದರೆ ಉದ್ರಿ ಸರಕುಗಳನ್ನು ಖರೀದಿ ಮಾಡೋದು, ಉದ್ರಿ ಸರಕುಗಳನ್ನು ಮಾರಾಟ ಮಾಡೋದು, ಮಾರಾಟ ಆಗಿದ್ದು ಸರಕುಗಳು ವಾಪಸ್ ಬರೋದು ಅಥವಾ ಖರೀದಿ ಮಾಡಿದ ಸರಕುಗಳನ್ನು ವಾಪಸ್ ಕೊಡೋದು, ಆಮೇಲೆ ನಗದು ವ್ಯವಹಾರ. ಸಾಮಾನ್ಯವಾಗಿ ಈ ಲೇವಾದೇವಿಗಳು ಪದೇ ಪದೇ ನಡೀತಾವೆ. ಸೊ ಅದಕ್ಕಾಗಿ ತಜ್ಞರು ಏನು ಮಾಡಿದರು, 5 ಪ್ರಕಾರದ ಸ್ಪೆಷಲ್ ಜರ್ನಲ್ಗಳನ್ನು ರೆಕಮೆಂಡ್ ಮಾಡಿದರು. ಜರ್ನಲನ್ನು ಸಬ್ ಡಿವೈಡ್ ಮಾಡಿ 5 ಭಾಗಗಳನ್ನಾಗಿ ಮಾಡಿದ್ವಿ. ಸೊ ಅದಕ್ಕೆ ನಾವು ಕರಿತೀವಿ ಸ್ಪೆಷಲ್ ಜರ್ನಲ್ ಅಂತ ಕರಿತೀವಿ, ಅಥವಾ ಅದಕ್ಕೆ ಮತ್ತೊಂದು ಹೆಸರು ಡೇ ಬುಕ್ಸ್ ಅಂತ ಕರಿತೀವಿ. ಯಾಕಂದರೆ ಡೈಲಿ ಅದ್ರೊಳಗೆ ನಾವು ರೆಕಾರ್ಡ್ ಮಾಡ್ತೀವಿ, ಅದಕ್ಕೆ ಡೇ ಬುಕ್ಸ್ ಅಂತ ನಾವು ಕರಿತೀವಿ, ಅಥವಾ ಸಬ್ಸಿಡರಿ ಬುಕ್ಸ್ ಅಂತ ಕರಿತೀವಿ, ಪೂರಕ ಪುಸ್ತಕಗಳು ಅಂತ ಕರಿತೀವಿ. ಒಂದೊಂದು ಪ್ರಕಾರದ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದು ಪುಸ್ತಕವನ್ನು ಅವರು ಸೃಷ್ಟಿ ಮಾಡಿದರು. ಉದಾಹರಣೆಗೆ ಇಡೀ ವರ್ಷ ನಾವು ಏನು ಸರಕುಗಳನ್ನು ಉದ್ರಿ ಖರೀದಿ ಮಾಡ್ತೇವಲ್ಲ
ಅದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದು ಪುಸ್ತಕ ಸ್ಪೆಷಲ್ ಜರ್ನಲ್, ಅದು ಇದು ಪರ್ಚೇಸ್ ಬುಕ್ ಅಂತೇಳಿ ಅದಕ್ಕೆ ಹೆಸರಿಟ್ಟರು. ಸೊ ಅದೇ ಥರ ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದ್ದು ರೆಕಾರ್ಡ್ ಮಾಡೋ ಸಲುವಾಗಿ ಮತ್ತೊಂದು ಸ್ಪೆಷಲ್ ಜರ್ನಲ್, ಅದಕ್ಕೆ ಸೇಲ್ಸ್ ಬುಕ್ ಅಂಥೇಳಿ ಹೆಸರಿಟ್ಟರು. ಅದೇ ಖರೀದಿ ಮಾಡಿದ ಸರಕುಗಳನ್ನು ವಾಪಸ್ ಕೊಟ್ಟರೆ ಅದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಮತ್ತೊಂದು ಪುಸ್ತಕ, ಅದಕ್ಕೆ ಪರ್ಚೇಸ್ ರಿಟರ್ನ್ ಬುಕ್ ಅಂತ ಹೆಸರಿಟ್ಟರು. ಅದೇ ಥರ ನಾವು ಗ್ರಾಹಕರಿಗೆ ಸರಕುಗಳನ್ನು ಮಾರಾಟ ಮಾಡಿದ್ದು ವಾಪಸ್ ಬಂತು ಅಂದರೆ ಅದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಸೇಲ್ಸ್ ರಿಟರ್ನ್ ಬುಕ್ ಅಂತ ಹೇಳಿಟ್ರು. ಆಮೇಲೆ ಎಲ್ಲ ನಗದು ಲೇವಾದೇವಿಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಮತ್ತೊಂದು ಪುಸ್ತಕ ಕ್ಯಾಶ್ ಬುಕ್ ಅಂಥೇಳಿ ಮೇಂಟೈನ್ ಮಾಡಿದ್ರು. ಆಮೇಲೆ ಪೆಟ್ಟಿ ಪೇಮೆಂಟ್ಸ್ಗಳಿಗಾಗಿ ಸಣ್ಣ ಪುಟ್ಟ ಪೇಮೆಂಟ್ಸ್ಗಳನ್ನು ಮಾಡೋ ಸಲುವಾಗಿ ಇನ್ನೊಂದು ಪುಸ್ತಕ ಮಾಡಿದರು, ಅದಕ್ಕೆ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಮಾಡಿದರು. ಆಮೇಲೆ ಹಿಂದಿನ ಕಾಲದೊಳಗೆ ನಾವು ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದಾಗ ಅಥವಾ ಉದ್ರಿ ಲೇವಾದೇವಿ ಮಾಡಿದಾಗ ಹುಂಡಿಗಳನ್ನು ಉಪಯೋಗ ಮಾಡ್ತಿದ್ವಿ. ಸೊ ಅದಕ್ಕೆ ನಾವು ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತಿದ್ವಿ. ಆ ಬಿಲ್ ಆಫ್ ಎಕ್ಸ್ಚೇಂಜು ನಾವು ಬೇರೆಯವ್ರಿಗೆ ಬಿಲ್ ಆಫ್ ಎಕ್ಸ್ಚೇಂಜನ್ನು ಕೊಟ್ವಿ ಅಂತಂದರೆ ಅದು ನಮಗೆ ಬಿಲ್ಸ್ ಪೇಬಲ್ ಆಗ್ತಿದ್ವಿ. ಬೇರೆಯವ್ರು ನಮಗೆ ಬಿಲ್ಸ್ನ ಅಕ್ಸೆಪ್ಟ್ ಮಾಡಿ ಕೊಟ್ರೆ ಅಂದರೆ ಅದಕ್ಕೆ ನಾವು ಬಿಲ್ಸ್ ರಿಸೀವೇಬಲ್ ಅಂತ ಕರಿತೀವಿ. ಅವುಗಳ ಸಂಖ್ಯೆಯೂ ಸಹ ಮೊದಲು ಜಾಸ್ತಿ ಇರ್ತಿತ್ತು. ಅವುಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಬಿಲ್ಸ್ ರಿಸೀವೇಬಲ್ ಬುಕ್, ಬಿಲ್ಸ್ ಪೇಯಬಲ್ ಬುಕ್ ಅಂಥೇಳಿ ಅವರು ಸೃಷ್ಟಿ ಮಾಡಿದರು. ಸೊ ಇದರ ಅರ್ಥ ಏನರಪ್ಪ ಅಂತಂದರೆ ಅವೇ ಬುಕ್ಕು ಇವೇ ಬುಕ್ ಅಂತ ಹೇಳಲ್ಲ. ನಿಮ್ಮ ಸಂಸ್ಥೆಯಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ಆಗ್ತಾವಲ್ಲ ಅದಕ್ಕಾಗಿ ಒಂದು ಬುಕ್. ಉದಾಹರಣೆಗೆ ಒಂದು ಲಾಡ್ಜ್ ಇದೆ ಅಂತ ತಿಳ್ಕೊಳ್ಳಿ, ಲಾಡ್ಜಿಂಗ್ ಒಳಗೆ. ಸೊ ಅಲ್ಲಿ ಲೇವಾದೇವಿಗಳು ಜಾಸ್ತಿ ಆಗೋದು ಯಾವುದ್ರಪ್ಪ? ಬಾಡಿಗೆ. ಪ್ರತಿನಿತ್ಯ ಅವ್ರೇನು ಮಾಡ್ತಾರೆ, ರೂಮ್ಸ್ಗಳನ್ನು ಬಾಡಿಗೆ ಕೊಡ್ತಾರೆ. ಸೊ ಪ್ರತಿದಿನ ಬಾಡಿಗೆ ಬರ್ತಾ ಇದೆ. ಸೊ ಆ ಲಾಡ್ಜ್ನವ್ರು ಏನು ಮಾಡ್ತಾರಪ್ಪ, ರೆಂಟ್ ಬುಕ್ ಅಂಥೇಳಿ ಮೇಂಟೈನ್ ಮಾಡ್ತಾರೆ. ಈಗ ಆ ರೆಂಟ್ ಬುಕ್ಕು ಇತರೆ ವ್ಯಾವಹಾರಿಕ ಸಂಸ್ಥೆಗಳಿಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ರೆಂಟ್ಗೆ ಸಂಬಂಧಪಟ್ಟಂಥ ಟ್ರಾನ್ಸಾಕ್ಷನ್ಸ್ಗಳು ಅಲ್ಲಿ ಪ್ರತಿದಿನ ನಡೆಯೋದಿಲ್ಲ, ಯಾವಾಗಾದರೂ ಒಮ್ಮೆ ನಡೀತಾವೆ. ಸೊ ಅವರು ರೆಂಟ್ ಬುಕ್ ಇಡುವಂಥ ಅವಶ್ಯಕತೆ ಇಲ್ಲ. ಲಾಡ್ಜ್ನವರು ರೆಂಟ್ ಬುಕ್ ಇಟ್ಟರು. ಅದೇ ಥರ ಕಮಿಷನ್ ವ್ಯವಹಾರ ಮಾಡೋರು, ಅಲ್ಲಿ ಕಮಿಷನ್ ತೊಗೊಳ್ಳೋದು ಹೆಚ್ಚು ನಡೀತೈತಿ, ಕಮಿಷನ್ ಬುಕ್ ಅಂತ ಇಡ್ತಾರೆ. ಅರ್ಥ ಆಗ್ತಿಲ್ಲ. ಸೊ ಹೀಗೆ ಯಾವೊಂದು ವ್ಯಾವಹಾರಿಕ ಸಂಸ್ಥೆಯಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ನಡೀತಾವೆ ಅದಕ್ಕಾಗಿ ಒಂದು ಬುಕ್ಕನ್ನು ಮಾಡ್ಕೋಬಹುದು. ಆದರೆ ನಿಮ್ಮ ಸಿಲೆಬಸ್ಸಿಗೆ ಏನು ಮಾಡಿದ್ದಾರೆ, ಬರೀ ಕ್ಯಾಶ್ ಬುಕ್ಕು, ಪೆಟಿ ಕ್ಯಾಶ್ ಬುಕ್ಕು, ಆಮೇಲೆ ಪರ್ಚೇಸ್ ಬುಕ್ಕು, ಸೇಲ್ಸ್ ಬುಕ್ಕು, ಪರ್ಚೇಸ್ ರಿಟರ್ನ್ ಬುಕ್ಕು, ಸೇಲ್ ರಿಟರ್ನ್ ಬುಕ್ 6 ಮಾತ್ರ ನಿಮ್ಮ ಸಿಲೆಬಸ್ಸಿಗೆ ಹಚ್ಚಿದ್ದಾರೆ. ನಾವು ಬಿಲ್ಸ್ ರಿಸೀವಬಲ್ ಬುಕ್ ಬಗ್ಗೆನೂ ಪ್ರಾಬ್ಲಮ್ಸ್ ಬರೋದಿಲ್ಲ, ಬಿಲ್ಸ್ ಪೇಯಬಲ್ ಬುಕ್ ಬಗ್ಗೆನೂ ಪ್ರಾಬ್ಲಮ್ಸ್ ಬರೋದಿಲ್ಲ, ನಾ ರೆಂಟ್ ಬುಕ್ ಅಂತ ಹೇಳಿದೆ ಅದ್ರ ಬಗ್ಗೆನೂ ಪ್ರಾಬ್ಲಮ್ಸ್ ಬರೋದಿಲ್ಲ, ಕಮಿಷನ್ ಬುಕ್ ಅಂತ ಹೇಳಿ ಅದ್ರ ಬಗ್ಗೆನೂ ಪ್ರಾಬ್ಲಮ್ಸ್ ಬರೋದಿಲ್ಲ. ನಾವು ಇಲ್ಲಿ ಬರೀ ಪ್ರಾಕ್ಟೀಸ್ ಮಾಡಬೇಕಾಗಿದ್ದು ಕ್ಯಾಶ್ ಬುಕ್, ಪೆಟಿ ಕ್ಯಾಶ್ ಬುಕ್, ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್. ಸೊ ಇಷ್ಟು 6 ಪುಸ್ತಕಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ಹೇಳಿದೆ. ಯಾಕರಪ್ಪ ಅಂತಂದರೆ ಇಲ್ಲಿ ಟೋಟಲಿ ನಿಮಗೆ 3 ಪ್ರಶ್ನೆಗಳು ಬರ್ತಾವೆ, ಪ್ರಾಬ್ಲಮ್ಸ್ಗಳು ಬರ್ತಾವೆ. 6 ಮಾರ್ಕ್ಸ್ ನಾವು 2 ಬರ್ತಾವೆ, 12 ಮಾರ್ಕ್ಸ್ 1 ಬರ್ತೀವಿ. ಆಮೇಲೆ 1 ಮಾರ್ಕಿನ ಆಬ್ಜೆಕ್ಟಿವ್ ಕ್ವಶನ್ ಬರ್ತದೆ. ಸೊ ಟೋಟಲ್ 25 ಮಾರ್ಕ್ಸು ಪ್ಲಸ್ 1 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅದು ಹಿಡಿದ್ವಿ ಅಂದರೆ 30 ಮಾರ್ಕ್ಸು. ಈ ಚಾಪ್ಟರ್ಗೆ 30 ಮಾರ್ಕ್ಸು. ಸೊ ಹೀಗಾಗಿ ವೇಟೇಜ್ ಜಾಸ್ತಿ ಇದೆ, ಈ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಜಾಸ್ತಿ. ಆಮೇಲೆ ಅಷ್ಟೇ ಈಸಿ. ನೀವೇ ಹೇಳ್ತೀರಾ ಆಮೇಲೆ ಪರ್ಚೇಸ್ ಬುಕ್ ಒಳಗೆ ಇಷ್ಟೇನ ಬರೆಯೋದು ಅಂಥೇಳಿ, ಸೇಲ್ಸ್ ಬುಕ್ ಒಳಗೆ ಇಷ್ಟೇನ ಬರೆಯೋದು ಅಂಥೇಳಿ ರೂಲ್ಸ್ ಅವಶ್ಯಕತೆನೇ ಇಲ್ಲ, ಅಷ್ಟು ಈಸಿಯಾಗಿ ಬರಿಬೋದು. ಕ್ಯಾಶ್ ಬುಕ್ ರೆಕಾರ್ಡ್ ಮಾಡುವಾಗ ಸ್ವಲ್ಪ ರೂಲ್ಸ್ ಬೇಕಾಗ್ತಾವೆ, ಪೆಟಿ ಕ್ಯಾಶ್ ಬುಕ್ ರೆಕಾರ್ಡ್ ಮಾಡುವಾಗ, ಸೇಲ್ಸ್ ಬುಕ್ ರೆಕಾರ್ಡ್ ಮಾಡುವಾಗ, ಪರ್ಚೇಸ್ ಬುಕ್ ರೆಕಾರ್ಡ್ ಮಾಡುವಾಗ, ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಬುಕ್ಕನ್ನು ರೆಕಾರ್ಡ್ ಮಾಡುವಾಗ ನಾವು ರೂಲನ್ನು ಅಪ್ಲೈ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಒಮ್ಮೆ ಅದನ್ನು ತಿಳ್ಕೊಂಡು ಬಿಟ್ಟಿವಿ ಅಂತಂದರೆ ಈಸಿಯಾಗಿ ರೆಕಾರ್ಡ್ ಮಾಡೋದು. ಸೊ ಅಷ್ಟು ಈಸಿ ಚಾಪ್ಟರ್. ಓಕೆ. ಸೊ ಹಾಗಾದರೆ ಇಲ್ಲಿ ನಾವು ಏನು ನೋಡಿದ್ರಪ್ಪ ಅಂತಂದರೆ ಹಿಂದಿನ ಕಾಲದೊಳಗೆ ವ್ಯವಹಾರ ಸಂಸ್ಥೆಗಳ ಗಾತ್ರವು ಸಣ್ಣದಾಗಿರ್ತಿತ್ತು, ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಕಡಿಮೆ ಇರ್ತಿತ್ತು. ಹೀಗಾಗಿ ಅವರು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಪುಸ್ತಕ ಅಂದರೆ ಜರ್ನಲ್ ಒಳಗೆ ರೆಕಾರ್ಡ್ ಮಾಡ್ತಿತ್ತು. ಕಾಲಕ್ರಮೇಣವಾಗಿ ಸಂಸ್ಥೆಗಳ ಗಾತ್ರ ಹೆಚ್ಚಾಯಿತು, ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಅವು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಪುಸ್ತಕದೊಳಗೆ ರೆಕಾರ್ಡ್ ಮಾಡೋದು ಇಂಪ್ರ್ಯಾಕ್ಟಿಕೇಬಲ್ ಆಯಿತು. ಸೊ ಅದಕ್ಕಾಗಿ ಏನು ಮಾಡಿದರು, ಆ ಜರ್ನಲನ್ನು ಸಬ್ ಡಿವೈಡ್ ಮಾಡಿದರು. ಒಂದೊಂದು ಪ್ರಕಾರದ ವಿಶೇಷವಾದಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದೊಂದು ಸ್ಪೆಷಲ್ ಜರ್ನಲನ್ನು ಮಾಡಿದರು. ಅದಕ್ಕೆ ನಾವು ಸ್ಪೆಷಲ್ ಜರ್ನಲ್ ಅಂತ ಕರಿತೀವಿ, ಅಥವಾ ಡೇ ಬುಕ್ ಅಂತ ಕರಿತೀವಿ, ಅಥವಾ ಸಬ್ಸಿಡ್ರಿ ಬುಕ್ ಅಂತ ಕರಿತೀವಿ. ಸೊ ನಮ್ಮ ಸಿಲೆಬಸ್ ಇರೋದು ಕ್ಯಾಶ್ ಬುಕ್, ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್ ಮತ್ತು ಪೆಟಿ ಕ್ಯಾಶ್ ಬುಕ್. ಈ ಪುಸ್ತಕಗಳನ್ನು ನಾವು ಅಭ್ಯಾಸ ಮಾಡೋಣ. ಓಕೆ. ಸೊ ನೆಕ್ಸ್ಟ್ ನೀವು ಬರ್ಕೊಡ್ರಿ ಹೆಡ್ಡಿಂಗು.
ಸೊ ನೋಡ್ರಿ, ಆಗಲೇ ಹೇಳಿದ್ದೆ, ಫಾರ್ ದಿ ಪರ್ಪಸ್ ಆಫ್ ಕನ್ವೀನಿಯನ್ಸ್, ಅನುಕೂಲಕ್ಕಾಗಿ ನಾವು ಜರ್ನಲನ್ನು ಏನು ಮಾಡಿದ್ವಿರಪ್ಪ ಅಂತಂದರೆ ವಿವಿಧ ಭಾಗಗಳನ್ನಾಗಿ ಮರು ವಿಭಜನೆ ಮಾಡಿದ್ವಿ. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಭಾಗಗಳನ್ನು ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ನಾವು ಸ್ಪೇಷಲ್ ಜರ್ನಲನ್ನು ಮಾಡ್ಕೋಬೋದು. ಆದರೆ ಒಂದು ಪಾಯಿಂಟನ್ನು ನಾವು ಗಮನಿಸಬೇಕೇನರಪ್ಪ ಅಂತಂದರೆ, ಸ್ಪೇಷಲ್ ಜರ್ನಲ್ ಮಾಡಿಕೊಳ್ಳುವಾಗ ಮೊದಲು ನಾವು ಏನು ಮಾಡಬೇಕು, ಆ ಟ್ರಾನ್ಸಾಕ್ಷನ್ಸ್ಗಳು ಪದೇ ಪದೇ ಆಗ್ತಾವೆ ಇಲ್ಲಿ ನೋಡ್ಕೋಬೇಕು. ಆ ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಜಾಸ್ತಿ ಇರಬೇಕು, ದಿನನಿತ್ಯ ಆ ಟ್ರಾನ್ಸಾಕ್ಷನ್ಸ್ಗಳು ಆಗ್ತಾ ಇರಬೇಕು. ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ನೀವು ಬೇಕಾದಂಥ ಸ್ಪೇಷಲ್ ಜರ್ನಲನ್ನು ಮಾಡ್ಕೋಬೋದು. ಸಪೋಸ್ ವರ್ಷಕ್ಕೆ ಒಮ್ಮೆ ಅಥವಾ 2 ಸರ್ತಿ ಟ್ರಾನ್ಸಾಕ್ಷನ್ಸ್ ಆಗ್ತಾರಪ್ಪ, ಸೊ ಅದಕ್ಕಾಗಿ ನೀವು ಸ್ಪೇಷಲ್ ಜರ್ನಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿದಿನ ಒಂದು 10 ಬಾರಿ ಅಂಥ ಟ್ರಾನ್ಸಾಕ್ಷನ್ಸ್ಗಳು ಆಗಬೇಕು. ಸೊ ಅಂಥ ಟ್ರಾನ್ಸಾಕ್ಷನ್ಸ್ಗಳು ಇದ್ದವು ಅಂತಂದರೆ ಅದಕ್ಕಾಗಿ ನೀವು ಒಂದು ಸ್ಪೇಷಲ್ ಜರ್ನಲನ್ನು ಮಾಡ್ಕೋಬೋದು. ಸಪೋಸ್ ನೀವು ಇಡೀ ವರ್ಷದೊಳಗೆ ಕರೆಂಟ್ ಬಿಲ್ಲು ತಿಂಗಳಿಗೊಮ್ಮೆ ತುಂಬಿದ್ರು 12 ಬಾರಿ ಕರೆಂಟ್ ಬಿಲ್ಲನ್ನು ತುಂಬ್ತೀರಿ ಅಷ್ಟೇ. ಸೊ ಅದಕ್ಕಾಗಿ ಒಂದು ಸ್ಪೇಷಲ್ ಬುಕ್ ಮಾಡೋದಲ್ಲ, ತಿಂಗಳಿಗೊಮ್ಮೆ ರೆಕಾರ್ಡ್ ಮಾಡೋದು. ಯಾವ ಟ್ರಾನ್ಸಾಕ್ಷನ್ಸ್ಗಳು ಪ್ರತಿದಿನ ಪದೇ ಪದೇ ಘಟಿಸ್ತಾವ, ರಿಪೀಟ್ ಆಗ್ತಾವ, ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ಳೋ ಸಲುವಾಗಿ ನಾವು ಒಂದೊಂದು ಪುಸ್ತಕವನ್ನು ಮಾಡ್ಕೋಬೋದು. ರಿಸ್ಟ್ರಿಕ್ಷನ್ ಏನಿಲ್ಲ, ಇವೇ ಪುಸ್ತಕ ಮಾಡ್ಕೋಬೇಕು, ನಾ ಏನಿಲ್ಲಿ ಬರ್ದೇನಿಲ್ಲ ಇವೇ ಮಾಡ್ಕೋಬೇಕಂತೇಳಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ನಿಮಗೆ ಯಾವ್ದು ಬೇಕೋ ಅದು ಮಾಡ್ಕೋಬೋದು. ನಾ ಎಕ್ಸಾಂಪಲ್ ಸಹ ಆಗಲೇ ಕೊಟ್ಟೆ. ಲಾಡ್ಜ್ನವರು ರೆಂಟ್ ಬುಕ್ ಅಂತ ಮಾಡ್ಕೋಬೋದು, ಕಮಿಷನ್ ಏಜೆಂಟ್ರು ಕಮಿಷನ್ ಬುಕ್ ಅಂತ ಮಾಡ್ಕೋಬೋದು. ಯಾಕಂದರೆ ಅಲ್ಲಿ ಡೈಲಿ ನಡೀತಾ ಇರ್ತಾವೆ ಆ ಟ್ರಾನ್ಸಾಕ್ಷನ್ಸ್ಗಳು. ಅದು ಇಲ್ಲ, ಅದನ್ನು ತೋರಿಸಿಲ್ಲ. ಯಾಕಂದರೆ ನಿಮ್ಮ ಸಿಲೆಬಸ್ಸಿಗೆ ಏನು ಮಾಡ್ರಪ್ಪ ಅಂತಂದರೆ ಕೆಲವೊಂದು ಮಾದರಿ ಪುಸ್ತಕಗಳನ್ನು, ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳಲ್ಲಿ ಕಂಡು ಬರುವಂಥ ಕೆಲವೊಂದು ಮಾದರಿ ಸ್ಪೇಷಲ್ ಜರ್ನಲ್ಗಳನ್ನು ನಿಮ್ಮ ಸಿಲೆಬಸ್ಸಿಗೆ ಹಚ್ಚಿದ್ದಾರೆ. ಅವು ಯಾವುದು ಅಂದರೆ ಇವೇ 6 ಪ್ರಕಾರಗಳು. ಸೊ ಒಂದೇದು ಯಾವುದ್ರಪ್ಪ ಅಂತಂದರೆ ಕ್ಯಾಶ್ ಬುಕ್. ಇದರೊಳಗೆ ನಾವು ಏನು ರೆಕಾರ್ಡ್ ಮಾಡ್ತೀವರಪ್ಪ ಅಂತಂದರೆ ಕ್ಯಾಶ್ ರಿಸಿಪ್ಟ್ ಮತ್ತು ಪೇಮೆಂಟ್. ಅಂದರೆ ನೀವು ಪ್ರತಿದಿನ ಕ್ಯಾಶ್ ಬಂದಿದ್ದು, ಕ್ಯಾಶ್ ಹೋಗಿದ್ದು, ಅದು ಯಾವುದೇ ಮೂಲದಿಂದ ಕ್ಯಾಶ್ ಬರಲಿ, ಅದಕ್ಕೆ ಇನ್ನು ಎದಕ್ಕಾದರೂ ಪೇಮೆಂಟ್ ಮಾಡಿರಿ. ಕ್ಯಾಶ್ ಬಂತು ಅಂದರೆ ಎದ್ರಗೊಂಡು ರೆಕಾರ್ಡ್ ಮಾಡ್ತೀವಿ ನಾವು ಕ್ಯಾಶ್ ಬುಕ್ ಒಳಗೆ, ಕ್ಯಾಶ್ ಹೋಯ್ತು ಅಂದರೆ ಕ್ಯಾಶ್ ಬುಕ್ ಒಳಗೆ. ಈ ಪುಸ್ತಕ ಬಿಟ್ಟು ಮತ್ತು ಬೇರೆ ಎಲ್ಲಿ ಇದನ್ನು ರೆಕಾರ್ಡ್ ಮಾಡೋದಿಲ್ಲ. ಸಪೋಸ್ ಗೂಡ್ಸ್ಗಳನ್ನು ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ವಿ, ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಕ್ಯಾಶ್ ಬುಕ್ ಒಳಗೆ. ಫರ್ನಿಚರನ್ನು ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ವಿ, ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಕ್ಯಾಶ್ ಬುಕ್ ಒಳಗೆ. ಬಾಡಿಗೆ ಕೊಟ್ವಿ, ಕ್ಯಾಶ್ ಬುಕ್ ಒಳಗೆ. ಎಲೆಕ್ಟ್ರಿಸಿಟಿ ಬಿಲ್ಲನ್ನು ತುಂಬಿದ್ವಿ, ಕ್ಯಾಶ್ ಬುಕ್ ಒಳಗೆ. ಅರ್ಥ ಆಗ್ತಿಲ್ಲ? ಸೊ ಕ್ಯಾಶ್ ಬಂದಿದ್ದು ಹೋಗಿದ್ದು ನಾವು ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಅದಕ್ಕಾಗಿ ಒಂದು ಸ್ಪೆಷಲ್ ಬುಕ್. ಆಮೇಲೆ ಮತ್ತೊಂದು ಬುಕ್ಕು ಪರ್ಚೇಸ್ ಬುಕ್. ಇದರೊಳಗೆ ಏನರಪ್ಪ ಅಂತಂದರೆ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್, ಸರಕುಗಳನ್ನು ಉದ್ರಿ ಖರೀದಿ ಮಾಡಿದರೆ ಮಾತ್ರ ಇದರೊಳಗೆ ರೆಕಾರ್ಡ್ ಮಾಡೋದು. ಸಪೋಸ್ ಫರ್ನಿಚರ್ಗಳನ್ನು ಉದ್ರಿ ಖರೀದಿ ಮಾಡಿದರೆ ಇದರೊಳಗೆ ರೆಕಾರ್ಡ್ ಮಾಡೋದಿಲ್ಲ. ಮಷಿನರಿಯನ್ನು ಉದ್ರಿ ಖರೀದಿ ಮಾಡಿದರೆ ಇದರೊಳಗೆ ರೆಕಾರ್ಡ್ ಮಾಡೋದಿಲ್ಲ. ಕೇವಲ ಸರಕುಗಳನ್ನು ಮಾತ್ರ. ಸರಕುಗಳು ಅಂದರೆ ಯಾವುದು ನಿಮ್ಗೆ ಗೊತ್ತಿರ್ತದಲ್ಲ, ಒಬ್ಬ ವ್ಯಾಪಾರಿ ಯಾವ ವಸ್ತುವಿನಲ್ಲಿ ವ್ಯವಹಾರ ಮಾಡ್ತಾನಲ್ಲ ಆ ವಸ್ತುಗಳು ಅವನಿಗೆ ಸರಕುಗಳು, ಹೌದಲ್ಲ? ಸೊ ಆ ಸರಕುಗಳನ್ನು ನಾವು ಉದ್ರಿ ಖರೀದಿ ಮಾಡಿದರೆ ಮಾತ್ರ ಪರ್ಚೇಸ್ ಬುಕ್ ಒಳಗೆ. ಹಂಗಾರೆ ರೋಕಡಿ ಖರೀದಿ ಮಾಡಿದರೆ, ಸರಕುಗಳನ್ನು ರೋಕಡಿ ಖರೀದಿ ಮಾಡಿದರೆ ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡಿ. ಅರ್ಥ ಆಗ್ತಿಲ್ಲ? ಸರಕುಗಳನ್ನು ಉದ್ರಿ ಖರೀದಿ ಮಾಡಿದರೆ ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತಾನೆ. ಸೊ ಅದೇ ಥರ ಸೇಲ್ಸ್ ಬುಕ್ ಒಳಗೆ ಏನರಪ್ಪ ಅಂತಂದರೆ ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್, ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದರೆ ಮಾತ್ರ ಸೇಲ್ಸ್ ಬುಕ್ ಒಳಗೆ. ಅಂದರೆ ಸರಕುಗಳನ್ನು ರೋಕಡಿ ಮಾರಾಟ ಮಾಡಿದರೆ ಯಾವ ಬುಕ್ ಒಳಗೆ? ಕ್ಯಾಶ್ ಬುಕ್ ಒಳಗೆ. ಅರ್ಥ ಆಗ್ತಿಲ್ಲ? ಆಮೇಲೆ ಫರ್ನಿಚರ್ಗಳನ್ನು ಅಥವಾ ಯಾವುದೇ ಬೇರೆ ಅಸೆಟ್ಸ್ಗಳನ್ನು ಉದ್ರಿ ಮಾರಾಟ ಮಾಡಿದರೆ ಅಲ್ಲ, ಸೇಲ್ಸ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಬುಕ್ ಒಳಗೆ ಬರೋದಿಲ್ಲ. ಅದು ಸೇಲ್ಸ್ ಬುಕ್ ಒಳಗೂ ಬರೋದಿಲ್ಲ, ಕ್ಯಾಶ್ ಬುಕ್ ಒಳಗೂ ಬರೋದಿಲ್ಲ. ಅದು ಎಲ್ಲಿ ರೆಕಾರ್ಡ್ ಮಾಡೋದು ಆಮೇಲೆ ಹೇಳ್ತೀನಿ. ಓಕೆ. ಆಮೇಲೆ ಪರ್ಚೇಸ್ ರಿಟರ್ನ್ ಬುಕ್. ಸೊ ಇದರೊಳಗೆ ಏನರಪ್ಪ ಅಂತಂದರೆ ಏನಾದರೂ ಖರೀದಿ ಮಾಡಿದ ಸರಕುಗಳು ನಾವು ವಾಪಸ್ ಕೊಟ್ವಿ ಅಂತಂದರೆ ಪರ್ಚೇಸ್ ರಿಟರ್ನ್ ಆಫ್ ದಿ ಗೂಡ್ಸ್. ಖರೀದಿ ಮಾಡಿದ ಸರಕುಗಳನ್ನು, ಉದ್ರಿ ಖರೀದಿ ಮಾಡಿದ ಸರಕುಗಳನ್ನು ವಾಪಸ್ ಕೊಟ್ವಿ ಅಂತಂದರೆ ಅವುಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಪರ್ಚೇಸ್ ರಿಟರ್ನ್ ಬುಕ್. ಅದೇ ಥರ ಗ್ರಾಹಕರಿಗೆ ಸರಕುಗಳನ್ನು ಉದ್ರಿ ಮಾರಾಟ ಮಾಡಿರ್ತೀವಿ,
ಅವರು ನಮಗೆ ಏನಾದರೂ ಸರಕುಗಳನ್ನು ವಾಪಸ್ ಕೊಟ್ಟರೆ ಸೊ ಅದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಸೇಲ್ಸ್ ರಿಟರ್ನ್ ಬುಕ್. ಸೊ ಇದ್ರೊಳಗೆ ನಾವು ಏನು ರೆಕಾರ್ಡ್ ಮಾಡ್ತೀವಿ? ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ಸ್ ಆಫ್ ದಿ ಗೂಡ್ಸ್ ಫ್ರಮ್ ದಿ ಕಸ್ಟಮರ್ಸ್. ಆಮೇಲೆ ಬಂತು ಜರ್ನಲ್ ಪ್ರಾಪರ್. ಈಗ ನಾವೇನು ಮಾಡಿದ್ವಿ, 5 ಪ್ರಕಾರದ ಜರ್ನಲ್ಗಳನ್ನು ಇಟ್ವಿ. ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳು ಹೆಂಗಿರ್ತಾವಂದರೆ ಈ ಮೇಲಿನ ಯಾವುದೇ ಪುಸ್ತಕದಲ್ಲಿ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ್ರಿ, ಎಲ್ಲಿ ರೆಕಾರ್ಡ್ ಮಾಡ್ತೀರಿ? ಯಾವ ಬುಕ್ ಒಳಗೆ? ಪರ್ಚೇಸ್ ಬುಕ್ ಒಳಗೆ. ಸರಕುಗಳನ್ನು ರೋಕಡಿ ಖರೀದಿ ಮಾಡಿದ್ರಿ, ಎಲ್ಲಿ ರೆಕಾರ್ಡ್ ಮಾಡ್ತೀರಿ? ಕ್ಯಾಶ್ ಬುಕ್ ಒಳಗೆ, ಹೌದಲ್ಲ? ಇನ್ನು ಫರ್ನಿಚರ್ ಅಸೆಟ್, ನಾವು ಅದನ್ನು ರೋಕಡಿ ಖರೀದಿ ಮಾಡಿದರೆ ಎಲ್ಲಿ ರೆಕಾರ್ಡ್ ಮಾಡ್ತೀರಿ? ರೋಕಡಿ ಖರೀದಿ ಮಾಡಿದರೆ ಫರ್ನಿಚರ್ಗಳನ್ನು ಅಸೆಟ್ ಅದು, ಹೌದಲ್ಲ? ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಕ್ಯಾಶ್ ಬುಕ್ ಒಳಗೆ. ಅದೇ ಅಸೆಟ್ಟನ್ನು ಉದ್ರಿ ಖರೀದಿ ಮಾಡಿದರೆ ಪರ್ಚೇಸ್ ಬುಕ್ ಒಳಗಂತೂ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅದು ಅಸೆಟ್, ಅದು ಗೂಡ್ಸ್ ಅಲ್ಲ, ಹೌದಲ್ಲ? ಫರ್ನಿಚರ್ ಖರೀದಿ ಮಾಡೀವಿ, ಸೊ ಹೀಗಾಗಿ ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡೋದಿಲ್ಲ. ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡೋಕ್ಕೆ ಬರ್ತೈತಿ? ಅಲ್ಲಿನೂ ಬರೋಂಗಿಲ್ಲ, ಯಾಕಂದ್ರೆ ಉದ್ರಿ ಖರೀದಿ ಮಾಡಿವಿ. ಹಂಗಾರೆ ಎಲ್ಲಿ ರೆಕಾರ್ಡ್ ಮಾಡೋದು? ಅದನ್ನು ನಾವು ಕ್ಯಾಶ್ ಬುಕ್ ಒಳಗೂ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಪರ್ಚೇಸ್ ಬುಕ್ ಒಳಗೂ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಸೇಲ್ಸ್ ಬುಕ್ ಒಳಗಂತೂ ಬರೋದೇ ಇಲ್ಲ. ಆಮೇಲೆ ಉಳಿದಿದ್ದು ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಇಲ್ಲಿನೂ ರೆಕಾರ್ಡ್ ಮಾಡೋದು. ಹಂಗಾರೆ ಎಲ್ಲಿ ರೆಕಾರ್ಡ್ ಮಾಡೋದು? ಬಿಟ್ಟು ಬಿಡೋದು, ಬಿಡಲಿಕ್ಕೂ ಬರೋದಿಲ್ಲ. ಸೊ ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಮತ್ತೊಂದು ಜರ್ನಲನ್ನು ಇಟ್ಟಿರ್ತೀವಿ, ಅದಕ್ಕೆ ನಾವು ಜರ್ನಲ್ ಪ್ರಾಪರ್ ಅಂತ ಕರಿತೀವಿ. ಹಂಗಾರೆ ಜರ್ನಲ್ ಪ್ರಾಪರ್ ಅಂದರೆ ಏನು? ಹಿಂದಿನ ಚಾಪ್ಟರ್ ಒಳಗೆ ಕಲ್ತಿರಲ್ಲ, ಅದೇ ಜರ್ನಲ್ ಪ್ರಾಪರ್. ಸೊ ಅಲ್ಲಿ ನಾವು ಏನು ಕಲ್ತ್ವಿ? ಎಲ್ಲ ಪ್ರಕಾರದ ಟ್ರಾನ್ಸಾಕ್ಷನ್ಸ್ಗಳನ್ನು ಒಂದೇ ಪುಸ್ತಕದೊಳಗೆ ನಾವು ರೆಕಾರ್ಡ್ ಮಾಡಿದ್ವಿ. ಸೊ ಅದಕ್ಕೆ ವ್ಯವಹಾರಿಕ ಸಂಸ್ಥೆಗಳಲ್ಲಿ ಏನು ಮಾಡ್ತಾರೆ, ಮುಖ್ಯವಾಗಿ 5 ಸ್ಪೆಷಲ್ ಬುಕ್ಸ್ಗಳನ್ನು ಇಟ್ಕೊಳ್ತಾರೆ. ಯಾಕಂದರೆ ಇವು ಪದೇ ಪದೇ ನಡೆಯುವಂಥ ಚಟುವಟಿಕೆಗಳು ಅಥವಾ ಲೇವಾದೇವಿಗಳು. ಸೊ ಅದನ್ನು ರೆಕಾರ್ಡ್ ಮಾಡೋ ಸಲುವಾಗಿ 5 ಸ್ಪೆಷಲ್ ಬುಕ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಅದರ ಜೊತೆಗೆ ಒಂದು ಜರ್ನಲ್ ಪ್ರಾಪರನ್ನು ಇಟ್ಕೊಳ್ತಾರೆ. ಇದರೊಳಗೆ ಏನು ರೆಕಾರ್ಡ್ ಮಾಡ್ತಾರಪ್ಪ ಅಂತಾರೆ, ಯಾವ ಟ್ರಾನ್ಸಾಕ್ಷನ್ಸ್ ಮೇಲಿನ 5 ಪುಸ್ತಕದೊಳಗೆ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಏನು ಮಾಡ್ತಾರೆ, ಜರ್ನಲ್ ಪ್ರಾಪರ್ ಒಳಗೆ ರೆಕಾರ್ಡ್ ಮಾಡ್ತಾರೆ. ಉದಾಹರಣೆಗೆ ಮಷಿನರಿ ಪರ್ಚೇಸ್ಡ್ ಆನ್ ಕ್ರೆಡಿಟ್, ಯಂತ್ರಗಳನ್ನು ನಾವು ಉದ್ರಿ ಖರೀದಿ ಮಾಡಿದರೆ ಕ್ಯಾಶ್ ಬುಕ್ ಒಳಗೂ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಪರ್ಚೇಸ್ ಬುಕ್ ಒಳಗೂ ರೆಕಾರ್ಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದನ್ನು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಜರ್ನಲ್ ಪ್ರಾಪರ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಸಪೋಸ್ ರೆಂಟ್ ಉದ್ರಿ ಆಯಿತು, ಕೊಟ್ಟಿಲ್ಲ, ಪೇಮೆಂಟ್ ಉದ್ರಿ ಆಯಿತು, ಸೊ ಅದನ್ನು ಎಲ್ಲಿ ರೆಕಾರ್ಡ್ ಮಾಡ್ತಾರೆ? ಯಾವ ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಜರ್ನಲ್ ಪ್ರಾಪರ್ ಒಳಗೆ ರೆಕಾರ್ಡ್ ಮಾಡ್ತಾರೆ. ಡಿಪ್ರಿಸಿಯೇಷನ್ ಮೇಲಿನ ಯಾವುದೇ ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗೋದಿಲ್ಲ, ಬರೀ ಅದು ಅಡ್ಜಸ್ಟ್ಮೆಂಟ್, ಅದನ್ನು ಜರ್ನಲ್ ಪ್ರಾಪರ್ ಒಳಗೆ ರೆಕಾರ್ಡ್ ಮಾಡ್ತಾರೆ. ಸೊ ಹೀಗೆ ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು ಈ ಮೇಲಿನ ಸ್ಪೆಷಲ್ ಜರ್ನಲ್ ಒಳಗೆ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಮತ್ತೊಂದು ಜರ್ನಲ್ ಪ್ರಾಪರನ್ನು ಇಟ್ಕೊಳ್ತಾರೆ. ಓಕೆ, ಸೊ ಅರ್ಥ ಆಯಿತು. ಸೊ ಅಂದರೆ ಕ್ಯಾಶ್ ಬುಕ್ ಒಳಗೆ ಕೇವಲ ರೋಕಡಿ ಲೇವಾದೇವಿ, ಕ್ಯಾಶ್ ಬಂದಿದ್ದು, ಕ್ಯಾಶ್ ಹೋಗಿದ್ದು. ಪರ್ಚೇಸ್ ಬುಕ್ ಒಳಗೆ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ್ದು. ಸೇಲ್ಸ್ ಬುಕ್ ಒಳಗೆ ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದ್ದು. ಪರ್ಚೇಸ್ ರಿಟರ್ನ್ ಬುಕ್ ಒಳಗೆ ಉದ್ರಿ ಖರೀದಿ ಮಾಡಿದ ಸರಕುಗಳನ್ನು ವಾಪಸ್ ಕೊಟ್ಟರೆ. ಸೇಲ್ಸ್ ರಿಟರ್ನ್ ಬುಕ್ ಒಳಗೆ ಉದ್ರಿ ಮಾರಾಟ ಆಗಿದ್ದ ಸರಕುಗಳು ವಾಪಸ್ ಬಂದರೆ ಸೇಲ್ಸ್ ರಿಟರ್ನ್ ಬುಕ್ ಒಳಗೆ ನಾವು ರೆಕಾರ್ಡ್ ಮಾಡ್ತೀವಿ. ಆಮೇಲೆ ಈ ಮೇಲಿನ 5 ಪುಸ್ತಕದೊಳಗೆ ರೆಕಾರ್ಡ್ ಮಾಡ್ಲಿಕ್ಕೆ ಬರಲಿಲ್ಲಂಗೆ ಇರುವಂಥ ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳು ಯಾವುದಾದ್ರೂ ಆಯಿತು ಅಂತಂದರೆ ಅದನ್ನು ಏನು ಮಾಡ್ತೀವಿ, ಜರ್ನಲ್ ಪ್ರಾಪರ್ ಒಳಗೆ ನಾವು ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ಈಗ ಬರೋಣ ಕ್ಯಾಶ್ ಬುಕ್ಕಿಗೆ. ಸೈಡ್ ಹೆಡಿಂಗ್ ಕ್ಯಾಶ್ ಬುಕ್ ಅಂತ ಬರ್ಕೊಂಡ್ರಿ. ಹಂಗಾರೆ ಕ್ಯಾಶ್ ಬುಕ್ ಅಂದರೆ ಏನು? ಇಟ್ ಈಸ್ ಎ ಬುಕ್ ವೇರ್ ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಆರ್ ರೆಕಾರ್ಡೆಡ್. ದುಡ್ಡು ಹೋಗಿದ್ದು, ರಿಸಿಪ್ಟ್, ಕ್ಯಾಶ್ ರಿಸಿಪ್ಟ್ ಮತ್ತು ಕ್ಯಾಶ್ ಪೇಮೆಂಟ್ ಅಂದರೆ ಏನು? ದುಡ್ಡು ಸ್ವೀಕಾರ ಮಾಡಿದ್ದು ಅಥವಾ ದುಡ್ಡು ಒಳಗಡೆ ಬಂದಿದ್ದು ಮತ್ತು ದುಡ್ಡು ಪಾವತಿ ಮಾಡಿದ್ದು, ಈ ಎರಡು ರೆಕಾರ್ಡ್ ಮಾಡೋ ಸಲುವಾಗಿ ನಾವು ಒಂದು ಪುಸ್ತಕವನ್ನು ಇಟ್ಟಿರ್ತೀವಿ. ಸೊ ಆ ಪುಸ್ತಕಕ್ಕೆ ನಾವೇನು ಕರಿತೀವಿ? ಕ್ಯಾಶ್ ಬುಕ್ ಅಂತ ಕರಿತೀವಿ. ಸೊ ದೇರ್ಫೋರ್ cash book is a book where transactions relating to the cash receipt and cash payment are recorded. ಕ್ಯಾಶ್ ರಿಸಿಪ್ಟು ಮತ್ತು ಕ್ಯಾಶ್ ಪೇಮೆಂಟಿಗೆ ಸಂಬಂಧಪಟ್ಟಂಥ ಓಕೆ. ಸೊ ಹಾಗಾದರೆ ಕ್ಯಾಶ್ ಬುಕ್ ಇದು ಒಂದು ಸ್ಪೆಷಲ್ ಜರ್ನಲ್, ಹೌದಲ್ಲ? ಇಟ್ ಈಸ್ ಎ ಸ್ಪೆಷಲ್ ಜರ್ನಲ್ ಅಥವಾ ಇಟ್ ಈಸ್ ಎ ಡೇ ಬುಕ್ ಅಥವಾ ಇಟ್ ಈಸ್ ಎ ಸಬ್ಸಿಡ್ರಿ ಬುಕ್. ಇದಕ್ಕೆ ನಾವು ಸಬ್ಸಿಡ್ರಿ ಬುಕ್ ಅಂತ ಕರಿತೀವಿ, ಹೌದಲ್ಲ? ಇದು ಜರ್ನಲ್ ಅಲ್ಲ, ಸ್ಪೆಷಲ್ ಜರ್ನಲ್. ಯಾಕಂದರೆ ಇದರೊಳಗೆ ನಾವು ಸ್ಪೆಷಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತೀವಿ. ನಿನ್ನೆ ನಾನು ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆ, ಹೌದಲ್ಲ? ರೈಲ್ವೆ ಒಳಗೆ ಸ್ಪೆಷಲ್ ಬೋಗಿ ಇರ್ತಾವೆ ಫಾರ್ ಲೇಡೀಸ್, ಹೊರಗಡೆ ಬರೆದಿರ್ತಾರೆ ಲೇಡೀಸ್ ಬೋಗಿ ಅಂತೇಳಿ, ಅದ್ರ ಕಲರು ಚೇಂಜ್ ಮಾಡಿರ್ತಾರೆ. ಸೊ ಅದರೊಳಗೆ ಯಾರಿಗೆ ಪರ್ಮಿಷನ್? ಕೇವಲ ಲೇಡೀಸಿಗೆ ಮಾತ್ರ. ನಾವು ಹೋದ್ವಿ ಅಂತಾರೆ ಅಲ್ಲಿರುವಂಥ ಪೊಲೀಸರು ಓಡಿಸ್ಯಾಡ್ ಹೊಡಿತಾರೆ, ಹೌದಲ್ಲ?
ಮತ್ತು ನಾವು ಹೋಗ್ಬೇಕಂದ್ರೆ ನಾವು ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗ್ಬೇಕು ಹುಡುಗಿರದು, ಹಂಗಾರೆ ಏನಾರು ಅಲಾವ್ ಮಾಡ್ಬೋದಿಲ್ಲ ಅಂದರೆ. ಸೊ ಅದೇ ಥರ ಈ ಕ್ಯಾಶ್ ಬುಕ್ ಒಳಗೆ ಏನು ಅಲಾವ್, ಏನು ರೆಕಾರ್ಡ್ ಮಾಡೋದು, ಕ್ಯಾಶ್ ಬಂದಿದ್ದು, ಕ್ಯಾಶ್ ಹೋಗಿದ್ದು. ಅರ್ಥ ಆತ್ರೆ? ಕ್ಯಾಶ್ ಒಳಗೆ ಬಂದು ಎಲ್ಲಿಂದ ಬರಲಿ, ಯಾರು ಕೊಡಲಿ ಕ್ಯಾಶ್ ನಮ್ಗೆ. ಕ್ಯಾಶ್ ಬಿಸ್ನೆಸ್ ಒಳಗಡೆ ಬಂತು ಅಂದರೆ ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ಕ್ಯಾಶ್ ಬುಕ್ ಒಳಗೆ. ಕ್ಯಾಶ್ ಬಿಸ್ನೆಸ್ಸಿಂದ ಹೊರಗೆ ಹೋತು ಅಂದರೆ ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ಕ್ಯಾಶ್ ಬುಕ್ ಒಳಗೆ. ಸೊ ಅದರ ಸಲುವಾಗಿ ಇಟ್ ಈಸ್ ಎ ಬುಕ್ ವೇರ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಆರ್ ರೆಕಾರ್ಡೆಡ್. ಅಂದರೆ ಯಾವ ಆಧಾರದ ಮೇಲೆ ರೆಕಾರ್ಡ್ ಮಾಡ್ತೀವಿ, ವೋಚರ್ಗಳ ಆಧಾರದ ಮೇಲೆ. ಹಂಗೆ ಸುಮ್ಮನೆ ದುಡ್ಡು ಬಂತು ದುಡ್ಡು ಹೋತು ಅಂತೇಳಿ ಬರೀಲಿಕ್ಕೆ ಬರೋದಿಲ್ಲ. ಸಪೋಸ್ ನೀವು ಕ್ಯಾಶಿಯರ್ ಅಂತ ತಿಳ್ಕೊಡ್ರಿ, ನಿಮ್ಗೆ ಓನರ್ 50,000 ರೂಪಾಯಿ ಕೊಟ್ಟ, ತೊಳಪ್ಪ ಎಲ್ಲ ಲೆಕ್ಕ ಬರೀ ಅಂತೇಳಿ ಸುಮ್ಮನೆ ಡೈಲಿ 10,000 ರೂಪಾಯಿ ಅವ್ನು ಕೊಟ್ಟೆ, 10,000 ರೂಪಾಯಿ ಇದಕ್ಕೆ ಕೊಟ್ಟೆ, ಕಸ ಹೊಡೆಯನ್ ಕೊಟ್ಟೆ, ಹಂಗೆ ಏನು ಬೇಕಂತ ಬರಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದಕ್ಕೆ ವೋಚರ್ ಬೇಕು, ಹೌದಿಲ್ಲ? ಸೊ ವೋಚರ್ ಆಧಾರದ ಮೇಲೆ ನಾವು ಇದನ್ನು ಬರಿತೀವಿ. ಕ್ಯಾಶ್ ಬಂದಿದ್ದು ವೋಚರ್ ಇರಬೇಕು, ಕ್ಯಾಶ್ ಹೋಗಿದ್ದು ವೋಚರ್ ಇರಬೇಕು. ಅದರ ಆಧಾರದ ಮೇಲೆ ನಾವು ಕ್ಯಾಶ್ ಬುಕ್ಕನ್ನು ಬರಿತೀವಿ. ಓಕೆ, ಆಮೇಲೆ ಈ ಒಂದು ಕ್ಯಾಶ್ ಬುಕ್ ನೋಡ್ರಿ, ಇದು ಇಂಪಾರ್ಟೆಂಟು. ಇಟ್ ಸರ್ವ್ಸ್ ದ ಪರ್ಪಸ್ ಆಫ್ ಬೋತ್ ಜರ್ನಲ್ ಆ್ಯಂಡ್ ಲೆಜರ್. ಇದು ಒಂದು ಬುಕ್ ಆ ಥರ ಇರೋದು. ಈ ಒಂದು ಬುಕ್ ಮಾತ್ರ ಇದು ಜರ್ನಲ್ಲು ಹೌದು, ಇದು ಲೆಜರು ಹೌದು. ಉಳಿದು ಯಾವ ಬುಕ್ಕು ಜರ್ನಲ್ ಮತ್ತು ಲೆಜರ್ ಎರಡೂ ಅಲ್ಲ. ಇದು ಡಬಲ್ ರೋಲ್ ಪ್ಲೇ ಮಾಡ್ತಿತ್ತು. ಡಬಲ್ ರೋಲ್ ಅಂದರೆ ಗೊತ್ತಿದ್ದಲ್ಲ, ಫಿಲ್ಮ್ ಒಳಗೆ ನೋಡ್ರಿ ನೀವು, ಹೀರೋ 2 ರೋಲ್ ಮಾಡ್ತಾನಲ್ಲ, ಒಂದು ಕಡೆ ಹೀರೋನೂ ಅವನ, ಒಂದು ಕಡೆ ವಿಲನೂ ಅವನ ಆಗಿರ್ತಾನೆ, ಹೌದಲ್ಲ? ಸೊ ಆ ಥರ ಈ ಕ್ಯಾಶ್ ಬುಕ್ ಡಬಲ್ ರೋಲ್ ಪ್ಲೇ ಮಾಡ್ತಿತ್ತು. ಡಬಲ್ ರೋಲ್ ಅಂದರೆ ಏನು? ನಮ್ಮ ಅಕೌಂಟಿಂಗ್ ಒಳಗೆ ಪ್ರೊಸೀಜರ್ ಏನಿದೆ, ಫಸ್ಟ್ ಟ್ರಾನ್ಸಾಕ್ಷನ್ ಆದ ತಕ್ಷಣ ಎದೊಳಗೆ ರೆಕಾರ್ಡ್ ಮಾಡ್ಬೇಕಂತ ಹೇಳ್ತಾರೆ, ಜರ್ನಲ್ ಒಳಗೆ, ಹೌದಲ್ಲ? ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಬುಕ್ ಆಫ್ ಒರಿಜಿನಲ್ ಎಂಟ್ರಿ, ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಬುಕ್ ಆಫ್ ಫಸ್ಟ್ ಎಂಟ್ರಿ, ಹೌದಲ್ಲ? ಟ್ರಾನ್ಸಾಕ್ಷನ್ ಆದ ತಕ್ಷಣ ಪ್ರೊಸೀಜರ್ ಪ್ರಕಾರ ಡೈರೆಕ್ಟಾಗಿ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಯಾರ್ದಾರ ಮನೆಗೆ ಹೋಗ್ಬೇಕಾಯ್ತು ಅಂತಂದರೆ ಮನೆ ಮುಂದ್ಗಡೆ ಗೇಟ್ ಇರ್ತಿತ್ತಲ್ಲ, ಗೇಟ್ ಓಪನ್ ಮಾಡಿ ಆಮೇಲೆ ಒಳಗಡೆ ಹೋಗ್ಬೇಕು. ಹಂಗೆ ಸಿಗುತ್ತಾ ಒಮ್ಮಕ್ಕಲೆ ಹಾರ್ತೀರನೇ, ಗೇಟ್ ಹಾರ್ಲಿಕ್ಕೆ ಬರೋದಿಲ್ಲ, ಹೌದಲ್ಲ? ಸೊ ಗೇಟ್ ಇದ್ದಂಗೆ ಜರ್ನಲ್. ಸೊ ಫಸ್ಟ್ ನೀವು ಅಕೌಂಟಿಂಗ್ ಪ್ರೊಸೀಜರ್ ಒಳಗೆ ಯಾವುದೇ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬೇಕಾದ್ರೆ ಫಸ್ಟ್ ಜರ್ನಲ್ ಒಳಗೆ ರೆಕಾರ್ಡ್ ಮಾಡಬೇಕು. ನಂತರ ಅಲ್ಲಿಂದ ನಾವೇನು ಮಾಡಬೇಕು, ಲೆಜರಿಗೆ ಪೋಸ್ಟಿಂಗ್ ಮಾಡಬೇಕು, ಹೌದಲ್ಲ? ಆಮೇಲೆ ಇವು ಎಲ್ಲ ಏನದಲ್ಲ, ಇವು ಸ್ಪೆಷಲ್ ಜರ್ನಲ್ಗಳು. ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಮೊದಲು ಇಲ್ಲಿ ರೆಕಾರ್ಡ್ ಆಗಬೇಕು, ನಂತರ ಇಲ್ಲಿಂದ ಎಲ್ಲಿಗೆ ಹೋಗ್ತಾವ, ಲೆಜರ್ ಅಕೌಂಟ್ಸಿಗೆ ಹೋಗ್ತಾವ. ಆದರೆ ಇದು ಮಾತ್ರ ವಿಶೇಷ, ಈ ಒಂದು ಜರ್ನಲ್ ಮಾತ್ರ ವಿಶೇಷ. ಏನರಪ್ಪ ವಿಶೇಷತೆ ಇದಿರೋದು ಅಂತಂದರೆ, ನಾನು ಹೇಳಿದ್ದೆ ಪ್ರತಿಯೊಂದು ವ್ಯಾವಹಾರಿಕ ಸಂಸ್ಥೆಯಲ್ಲಿ 80% ಲೇವಾದೇವಿಗಳು ರೋಕಡಿ ನಡೀತಾವೆ, ಹೌದಲ್ಲ? ಈಗ ಸಪೋಸ್ ಒಂದು ದಿನಕ್ಕೆ 500 ಟ್ರಾನ್ಸಾಕ್ಷನ್ ಆಗ್ಯಾವ ಅಂತಂದ್ರೆ ಅದರೊಳಗೆ ಒಂದು 450 ಟ್ರಾನ್ಸಾಕ್ಷನ್ ಆದರೂ ರೋಕಡಿ ಅಥವಾ ನಗದಿಗೆ ಸಂಬಂಧಪಟ್ಟಿರ್ತದೆ. ಅಂದರೆ ಅದರ ಸಂಖ್ಯೆ ಜಾಸ್ತಿ, ಹಾಗಾದ್ರೆ ಅದನ್ನ ರೆಕಾರ್ಡಿಂಗು ಜಾಸ್ತಿ ಕೆಲಸ, ಹೌದಲ್ಲ? ಅದ್ರ ಕೆಲಸನೂ ಜಾಸ್ತಿ. ಸೊ ಆ ಕೆಲಸ ಕಡಿಮೆ ಮಾಡೋ ಸಲುವಾಗಿ, ಅಂದರೆ ಯಾರು ಕ್ಯಾಶ್ ಬುಕ್ ಬರೀತಾರಲ್ಲ ಅವರು ಭಾರ, ವರ್ಕ್ಲೋಡ್, ಕೆಲಸದ ಭಾರ ಕಡಿಮೆ ಮಾಡೋ ಸಲುವಾಗಿ ಈ ಕ್ಯಾಶ್ ಬುಕ್ಕಿನ ಒಂದು ಫಾರ್ಮೆಟ್ ಏನಿತ್ತಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಬುಕ್ ಇವೆಲ್ಲ ಹೆಂಗಿರ್ತಾವಪ್ಪ ಅಂತಂದರೆ ಇದ್ರ ಫಾರ್ಮೆಟ್ಟು ನೋಡಿರಿ ಈ ಥರ. ಇಲ್ಲಿ ಡೇಟ್ ಬರಿತೀವಿ, ಇಲ್ಲಿ ಪರ್ಟಿಕ್ಯುಲರ್ಸ್, ಇಲ್ಲಿ ಅಮೌಂಟ್. ಡೇಟ್ ಹಾಕೋದು ಯಾರ ಕಡೆ, ಸಪೋಸ್ ಇದು ಪರ್ಚೇಸ್ ಬುಕ್ ಅಂದ್ರೆ ಯಾರ ಕಡೆ ಖರೀದಿ ಮಾಡಿ ಅವ್ರ ಹೆಸರು ಬರೋದು, ಅಮೌಂಟ್ ಬರೋದು, ಹಂಗೆ ಬರ್ಕೊಂಡು ಹೋಗ್ಬಿಡೋದು ಈಸಿಯಾಗಿ. ಅದೇ ಥರ ಸೇಲ್ಸ್ ಬುಕ್, ಅದೇ ಥರ ಪರ್ಚೇಸ್ ರಿಟರ್ನ್, ಅದೇ ಥರ ಸೇಲ್ಸ್ ರಿಟರ್ನ್, ಫಾರ್ಮೆಟ್ ಸೇಮ್, ಬರೀ ಹೆಡಿಂಗ್ ಚೇಂಜ್ ಆಗ್ತದೆ. ಸೇಲ್ಸ್ ರಿಟರ್ನಿಗೆ ಸೇಲ್ಸ್ ಬುಕ್ಕಿಗೆ ಸೇಲ್ಸ್ ಬುಕ್ ಅಂತ ಬರಿತೀವಿ, ಡೇಟು, ಪರ್ಟಿಕ್ಯುಲರ್ಸು, ಅಮೌಂಟು. ಡೇಟ್ ಬರೆಯೋದು ಯಾರಿಗೆ ಸೇಲ್ ಮಾಡಿದ್ವಿ, ಅಮೌಂಟ್. ಪರ್ಚೇಸ್ ರಿಟರ್ನ್ ಬುಕ್, ಡೇಟ್ ಬರೆಯೋದು ಯಾರಿಗೆ ವಾಪಸ್ ಮಾಡಿದ್ವಿ, ಹೆಸರು, ಅಮೌಂಟ್. ಸೇಲ್ಸ್ ರಿಟರ್ನ್ ಬುಕ್, ಡೇಟ್ ಬರೆದ್ವಿ, ಯಾರ ಕಡೆಯಿಂದ ಸರಕುಗಳು ವಾಪಸ್ ಬಂತು, ಹೆಸರು ಬರೆಯೋದು, ಅಮೌಂಟ್. ಹಿಂಗೆ ಇಡೀ ತಿಂಗಳ ಬರ್ಕೊತದ್ದು ಭಾಳ ಈಸಿಯಾಗಿ. ಆದರೆ ಕ್ಯಾಶ್ ಬುಕ್ ಹಾಗಲ್ಲ. ಕ್ಯಾಶ್ ಬುಕ್ ಫಾರ್ಮೆಟೇ ಚೇಂಜ್ ಮಾಡಿಬಿಟ್ರು, ಅದ್ರ ಕಾಸ್ಟ್ಯೂಮೇ ಚೇಂಜ್ ಮಾಡಿಬಿಟ್ರು. ಏನಾಗ್ತಪ್ಪ ಅಂದರೆ ನೀವು ನೋಡ್ತಿರಲ್ಲ ಕೆಲವೊಬ್ರು ಗಂಡು ಮಕ್ಕಳಿಗೆ ಸೀರೆ ಉಡಿಸ್ತಾರಲ್ಲ, ಹಂಗಾತಿದ್ದು. ಆ್ಯಕ್ಚುಲಿ ಇದು ಜರ್ನಲ್, ಇದು ಜರ್ನಲ್ ಆದರೂ ಸಹ ಇದರ ಒಂದು ಫಾರ್ಮೆಟನ್ನು ಚೇಂಜ್ ಮಾಡಿಬಿಟ್ರು ಯಾರು, ಅಕೌಂಟೆಂಟ್ಸು ಅಥವಾ ತಜ್ಞರು. ಯಾಕ್ರಪ್ಪ ಅಂತಂದರೆ ಇಲ್ಲಿ ಕೆಲಸ ಭಾಳ, ಇಲ್ಲಿ 80% ಕೆಲಸ ಕ್ಯಾಶ್ ಬುಕ್ ಒಳಗೆ ಇರ್ತೈತಿ. ಮೇನ್ ಯಾರು ಕ್ಯಾಶ್ ಇರ್ತಾನೋ ಅವ್ನ ಕೆಲಸನೂ ಜಾಸ್ತಿ ಇರ್ತದೆ. ಸೊ ಅದಕ್ಕಾಗಿ ಇದ್ರ ಫಾರ್ಮೆಟನ್ನು ಚೇಂಜ್ ಮಾಡಿಬಿಟ್ರು. ಫಾರ್ಮೆಟ್ ಏನು ಮಾಡಿದ್ರು, ಪಾಸ್ಬುಕ್ ನಾವೇನು ತೆಗಿತೀವಲ್ಲ, ಇದು ಪರ್ಚೇಸ್ ಬುಕ್ ಏನು ತೆಗಿತಿಲ್ಲ, ಇದರ ಬದಲಾಗಿ ಈ ಕ್ಯಾಶ್ ಬುಕ್ಕನ್ನು ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ತೀವಲ್ಲ, ಏನು ಅಕೌಂಟ್ ಟೈಪ್ ಇಡೋದು. ಈ ಕ್ಯಾಶ್ ಬುಕ್ ಫಾರ್ಮೆಟನ್ನು ಅಕೌಂಟ್ ಟೈಪ್ ಇಡೋದು. ಸೊ ಕ್ಯಾಶ್ ಬುಕ್, ಇದಕ್ಕೂ ಡೆಬಿಟ್ ಸೈಡು, ಕ್ರೆಡಿಟ್ ಸೈಡು,
ಡೇಟು, ಆಮೇಲೆ ರಿಸಿಪ್ಟ್ ಅಂದರೆ ದುಡ್ಡು ಬಂದಿದ್ದು ಅಥವಾ ಪರ್ಟಿಕ್ಯುಲರ್ಸು, ಆಮೇಲೆ ಅಮೌಂಟು, ಡೇಟು, ಪೇಮೆಂಟು, ಅಮೌಂಟ್. ಆ್ಯಕ್ಚುಲಿ ಇದು ಸ್ಪೆಷಲ್ ಬುಕ್, ಇದು ಸ್ಪೆಷಲ್ ಜರ್ನಲ್. ಆದರೆ ಬಟ್ಟೆ ಹಾಕಿದ್ದು ಯಾರ್ದು? ಅಕೌಂಟಿಂದ. ಅರ್ಥ ಆಯ್ತಲ್ಲ? ಅವ ಹುಡುಗ ಬಟ್ಟೆ ಹಾಕಿದ್ದು ಹುಡುಗಿದ್ದು ಹಿಂಗೆ. ಸೊ ಈ ಒಂದು ಬುಕ್ಕು ಸ್ಪೆಷಲ್ ಜರ್ನಲ್. ಇದು ಸ್ಪೆಷಲ್ ಜರ್ನಲ್ಲು. ಇದ್ರ ಫಾರ್ಮೆಟ್ ಈ ಥರ ಇರಬೇಕಿತ್ತು. ಆದರೆ ಫಾರ್ಮೆಟನ್ನು ಚೇಂಜ್ ಮಾಡಿಬಿಟ್ರು. ಫಾರ್ಮೆಟ್ ಯಾವ ಥರ ಮಾಡಿದ್ರು? ಅಕೌಂಟ್ ಟೈಪ್ ಮಾಡಿದರು. ಯಾಕೆ ಮಾಡಿದರು? ಸಂಖ್ಯೆ ಜಾಸ್ತಿ, ಕೆಲಸ ಜಾಸ್ತಿ. ಹಾಗಾದ್ರೆ ಇದರಿಂದ ಏನು ಅಡ್ವಾಂಟೇಜ್ ಆಯಿತು? ಕೆಲಸ ಯಾಕೆ ಕಡಿಮೆ ಆಯಿತು? ಕ್ಯಾಶ್ ಬುಕ್ಕನ್ನು ಈ ರೀತಿಯಲ್ಲಿ ಮೇಂಟೈನ್ ಮಾಡಿರೋದ್ರಿಂದ ಇಲ್ಲಿ ಪೋಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಪೋಸ್ಟಿಂಗ್ ಅಲ್ಲ, ನಾವು ಮತ್ತೊಮ್ಮೆ ಲೆಜರ್ ಒಳಗೆ ಕ್ಯಾಶ್ ಅಕೌಂಟ್ ಓಪನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಅಕೌಂಟು ಹೌದು, ಇದು ಜರ್ನಲ್ಲು ಹೌದು. ಇದು ಕ್ಯಾಶ್ ಅಕೌಂಟು ಹೌದು, ಇದು ಕ್ಯಾಶ್ ಬುಕ್ಕು ಹೌದು. ಸೊ ಅದಕ್ಕಾಗಿ ಇಟ್ ಸರ್ವ್ಸ್ ದ ಪರ್ಪಸ್ ಆಫ್ ಬೋತ್ ಜರ್ನಲ್ ಆ್ಯಂಡ್ ಲೆಜರ್. ಕ್ಯಾಶ್ ಬಂದಿದ್ದು ಅಥವಾ ಹೋಗಿದ್ದು ಫಸ್ಟ್ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಇಲ್ಲಿ ಮಾಡ್ತೀವಿ. ನಂತರ ಅದನ್ನು ಪೋಸ್ಟಿಂಗ್ ಮಾಡಬೇಕು. ಲೆಜರ್ ಅಕೌಂಟ್ ಒಳಗೆ ನಾವು ಕ್ಯಾಶ್ ಅಕೌಂಟಿಗೆ ನಾವು ಅಲ್ಲಿ ಕ್ಯಾಶ್ ಅಕೌಂಟ್ ಓಪನ್ ಮಾಡೋದೇ ಇಲ್ಲ. ಯಾಕೆಂದರೆ ಇದನ್ನು ಕ್ಯಾಶ್ ಬುಕ್ಕ ನಾವೇನು ಮಾಡೋರಪ್ಪ ಅಂತಂದರೆ ಕ್ಯಾಶ್ ಅಕೌಂಟ್ ರೂಪದಲ್ಲಿ ಓಪನ್ ಮಾಡಿದ್ದೀವಿ. ಸೊ ಹೀಗಾಗಿ ಅಷ್ಟು ಕೆಲಸ ಉಳಿತು. ಇವು ಹಾಗಲ್ಲ, ಇವು ಪರ್ಚೇಸ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಇದನ್ನು ಮತ್ತು ಲೆಜರ್ ಒಳಗೆ ಪರ್ಚೇಸ್ ಅಕೌಂಟ್ ಅಂತ ತೆಗಿತೀವಿ. ಸೇಲ್ಸ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೀವಿ ಮತ್ತು ನಾವು ಲೆಜರ್ ಒಳಗೆ ಸೇಲ್ಸ್ ಅಕೌಂಟ್ ಅಂತ ಓಪನ್ ಮಾಡ್ತೀವಿ, ಅಲ್ಲಿ ಪೋಸ್ಟಿಂಗ್ ಮಾಡ್ತೀವಿ. ಅದೇ ಥರ ಪರ್ಚೇಸ್ ರಿಟರ್ನ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ತೀವಿ, ಜರ್ನಲ್ ಒಳಗೆ, ಸ್ಪೆಷಲ್ ಜರ್ನಲ್ ಒಳಗೆ, ಮತ್ತು ಅಲ್ಲಿಂದ ಪೋಸ್ಟಿಂಗ್ ಮಾಡ್ತೀವಿ. ಅಂದರೆ ಇವಕ್ಕೆಲ್ಲ ಏನರಪ್ಪ ಅಂತಂದ್ರೆ ಅಕೌಂಟ್ಸ್ ಇರ್ತಾವೆ. ಇದಕ್ಕೆಲ್ಲ ಲೆಜರ್ ಒಳಗೆ ಅಕೌಂಟ್ಸ್ ಇರ್ತಾವೆ. ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಪರ್ಚೇಸ್ ರಿಟರ್ನ್ ಅಕೌಂಟ್, ಸೇಲ್ಸ್ ರಿಟರ್ನ್ ಅಕೌಂಟ್. ಸೊ ಹೀಗಾಗಿ ಡಬಲ್ ಕೆಲಸ ಮಾಡಬೇಕು. ಫಸ್ಟ್ ಇಲ್ಲಿ ರೆಕಾರ್ಡ್ ಮಾಡಬೇಕು ಮತ್ತು ನಂತರ ಪೋಸ್ಟಿಂಗ್ ಮಾಡಬೇಕು. ಇಲ್ಲಿ ಹಾಗಲ್ಲ, ಒಮ್ಮೆ ಇಲ್ಲಿ ರೆಕಾರ್ಡ್ ಮಾಡಿಬಿಟ್ರೆ ಮುಗೀತು. ಕ್ಯಾಶಿಗೆ ಸಂಬಂಧಪಟ್ಟಿದ್ದು. ಯಾಕೆಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಳಗೆ ಎರಡು ಅಂಶಗಳು ಇರ್ತಾವಲ್ಲ. ಒಂದು ಅಕೌಂಟ್ ಡೆಬಿಟ್ ಆದರೆ ಒಂದು ಅಕೌಂಟ್ ಕ್ರೆಡಿಟ್ ಆಗ್ತೈತಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಫರ್ನಿಚರ್ ಖರೀದಿ ಮಾಡಿದ್ವಿ ಅಂತಂದರೆ ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಸೊ ಅಲ್ಲಿ ಫರ್ನಿಚರ್ ಅಕೌಂಟು ಬಂತು, ಕ್ಯಾಶ್ ಅಕೌಂಟು ಬಂತು. ನಾವೇನು ಮಾಡ್ತಿದ್ವಿ? ಜರ್ನಲ್ ಒಳಗೆ ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೋದು. ಮತ್ತು ಲೆಜರ್ ಒಳಗೆ ಏನು ಮಾಡ್ತಿದ್ವಿ? ಫರ್ನಿಚರ್ ಅಕೌಂಟ್ ತೆಗಿತಿದ್ವಿ, ಅದನ್ನು ಡೆಬಿಟ್ ಮಾಡ್ತಿದ್ವಿ. ಕ್ಯಾಶ್ ಅಕೌಂಟ್ ತೆಗಿತಿದ್ವಿ, ಅದನ್ನು ಕ್ರೆಡಿಟ್ ಮಾಡ್ತಿದ್ವಿ. ಈಗ ಬರೀ ಫರ್ನಿಚರ್ ಅಕೌಂಟ್ ಒಳಗೆ ಅಷ್ಟೇ ಡೆಬಿಟ್ ಮಾಡೋದು, ಅಲ್ಲಿ ಕ್ಯಾಶ್ ಅಕೌಂಟ್ ತೆಗಿಯಂಗಿಲ್ಲ. ಯಾಕಂದರೆ ಇಲ್ಲೇ ಐತೆ ಕ್ಯಾಶ್ ಅಕೌಂಟ್. ಅರ್ಥ ಆಗ್ತದೆ? ಅರ್ಧ ಕೆಲಸ ಕಡಿಮೆ ಆಯಿತು. ಸೊ ಅದಕ್ಕಾಗಿ ಇದಕ್ಕೆ ನಾವು ಏನು ಅಂತೀರಪ್ಪ ಅಂದರೆ ಇಟ್ ಈಸ್ ಎ ಜರ್ನಲ್ ಆ್ಯಸ್ ವೆಲ್ ಆ್ಯಸ್ ಲೆಜರ್ ಅಂತ ಕರೀತಾರೆ. ಕ್ಯಾಶ್ ಬುಕ್ ಈಸ್ ಎ ಜರ್ನಲ್ ಆ್ಯಸ್ ವೆಲ್ ಆ್ಯಸ್ ಲೆಜರ್ ಅಂತ ಕರೀತಾರೆ. ನಂತರ ಟೈಪ್ಸ್ ಆಫ್ ಕ್ಯಾಶ್ ಬುಕ್. ಮೊದಲು ನಾವೆಲ್ಲ ಕಲಿಯುವಾಗ ಭಾಳಷ್ಟು ಟೈಪ್ಸ್ ಇದ್ದು, ಈಗ ಎಲ್ಲ ತೆಗೆದು ನಿಮಗೆ ಸಿಂಪಲ್ ಮಾಡಿದ್ದಾನೆ. ಸೊ ಮೂರು ಪ್ರಕಾರಗಳು. ಒಂದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಹಂಗಾರೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಏನಪ್ಪ ಅಂತಂದರೆ ನಾವು ಏನು ಅಕೌಂಟ್ ಕಲ್ತೀವಲ್ಲ, ಸೊ ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡ್. ಫಸ್ಟ್ ಕಾಲಮ್ ಡೇಟು, ಆಮೇಲೆ ರಿಸಿಪ್ಟ್ಸ್ ಅಂದರೆ ಏನು? ದುಡ್ಡು ಬಂದಿದ್ದು ಈ ಕಡೆ ತೋರಿಸೋದು. ಆಮೇಲೆ ಅಮೌಂಟು, ಆಮೇಲೆ ಮತ್ತು ಕ್ರೆಡಿಟ್ ಸೈಡ್ ಡೇಟು, ಪೇಮೆಂಟ್, ಇಲ್ಲಿ ದುಡ್ಡು ಹೋಗಿದ್ದು, ಆಮೇಲೆ ಅಮೌಂಟ್. ಹಂಗಾರೆ ಅಮೌಂಟ್ ಕಾಲಮ್ ಈಚ್ ಸೈಡ್ ಎಷ್ಟು ಅದಾವೆ? ಒಂದೇ ಐತಿ. ಈ ಕಡೆ ಒಂದಿತ್ತು, ಆ ಕಡೆ ಒಂದು, ಪ್ರತಿ ಒಂದು ಸೈಡ್ ಒಂದೇ ಅಮೌಂಟ್ ಕಾಲಮ್. ಸೊ ಅದಕ್ಕೆ ನಾವೇನು ಕರಿತೀವಿ? ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಕರಿತೀವಿ, ಅಥವಾ ಸಿಂಪಲ್ ಕ್ಯಾಶ್ ಬುಕ್ ಅಂತ ಕರಿತೀವಿ ಇದು. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರವ? ಸಣ್ಣ ಸಣ್ಣ ವ್ಯವಹಾರಿಕ ಸಂಸ್ಥೆಗಳು, ಅವರು ಬ್ಯಾಂಕ್ ಅಕೌಂಟ್ ಹೊಂದಿರೋದಿಲ್ಲ ಅಥವಾ ಅವ್ರ ಬ್ಯಾಂಕಿನ ಮೂಲಕ ಜಾಸ್ತಿ ವ್ಯವಹಾರ ಮಾಡೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ? ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂತು ಡಬಲ್ ಕಾಲಮ್ ಕ್ಯಾಶ್ ಬುಕ್. ಹಂಗಾರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತಂದರೆ ಇಲ್ಲಿ ಅಮೌಂಟ್ ಕಾಲಮ್ ಒಂದೈತಲ್ಲ, ಒಂದರ ಬದಲಾಗಿ ಎರಡು ಬರ್ತಾವೆ. ಇಲ್ಲಿ ಎರಡು, ಇಲ್ಲೆರಡು. ಎರಡು ಯಾಕೆ ಇರ್ತಾವೆ ಕ್ಯಾಶ್ ಕಾಲಮು? ಕೆಲವೊಂದು ವ್ಯವಹಾರಿಕ ಸಂಸ್ಥೆಗಳಲ್ಲಿ ಕ್ಯಾಶಿನ ಮೂಲಕನೂ ವ್ಯವಹಾರ ಮಾಡ್ತಾರೆ, ಲೇವಾದೇವಿ ಮಾಡ್ತಾರೆ, ಬ್ಯಾಂಕಿನ ಮೂಲಕನೂ ಲೇವಾದೇವಿ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ? ಕ್ಯಾಶ್ ಮೂಲಕ ಆದಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದು ಕಾಲಮ್ ಇಲ್ಲಿ ಕ್ಯಾಶ್ ಅಂತ ಬರೀತಾರೆ, ಇಲ್ಲಿ ಬ್ಯಾಂಕ್ ಅಂತ ಬರೀತಾರೆ. ಸೊ ಇದು ಬ್ಯಾಂಕು, ಇದು ಕ್ಯಾಶ್. ಸೊ ಎರಡೆರಡು ಕಾಲಮ್. ಸೊ ಇದಕ್ಕೆ ನಾವು ಕರಿತೀವಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಕರಿತೀವಿ. ಓಕೆ. ಆಮೇಲೆ ಪೆಟಿ ಕ್ಯಾಶ್ ಬುಕ್. ಪೆಟಿ ಕ್ಯಾಶ್ ಬುಕ್ ಅಂದರೆ ಏನಪ್ಪ ಅಂತಂದರೆ, ನಾ ಹೇಳಿದ್ದೆ 80% ಟ್ರಾನ್ಸಾಕ್ಷನ್ಸ್ ಕ್ಯಾಶಿಗೆ ಸಂಬಂಧಪಟ್ಟಿದ್ದು ಅಂಥೇಳಿ. ಸೊ ಹೀಗಾಗಿ ಮೇನ್ ಕ್ಯಾಶಿಯರ್ ವರ್ಕ್ ಜಾಸ್ತಿ ಆಗ್ತದೆ. ಸೊ ಅವನು ವರ್ಕ್ ಕಡಿಮೆ ಮಾಡೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂತಂದರೆ, ಸಣ್ಣ ಪುಟ್ಟ ಪೇಮೆಂಟ್ಸ್ಗಳನ್ನು ಮಾಡೋ ಸಲುವಾಗಿ ಮತ್ತೊಬ್ಬ ಕ್ಯಾಶಿಯರಿಗೆ ಅಪಾಯಿಂಟ್ ಮಾಡ್ತಾರೆ. ಅವ್ನಿಗೆ ನಾವು ಪೆಟಿ ಕ್ಯಾಶಿಯರ್ ಅಂತ ಕರಿತೀವಿ. ಅವನಿಗೆ ಅಧಿಕಾರವನ್ನು ಕೊಡ್ತಾರೆ. ಏನಂಥೇಳಿ, 500 ರೂಪಾಯಿಗಿಂತ ಕಡಿಮೆ ಏನಾದರೂ ಪೇಮೆಂಟ್ ಮಾಡಬೇಕಾದ್ರೆ ನೀನೇ ಮಾಡಬೇಕು ಅಂತ. ಸಪೋಸ್ ಎ ಮತ್ತು ಬಿ ಇಬ್ಬರು ಕ್ಯಾಶಿಯರ್ ಅಂತ ತಿಳ್ಕೊಡಿ.
ಎ ಮೇನ್ ಕ್ಯಾಶಿಯರ್, ಬಿ ಪೆಟಿ ಕ್ಯಾಶಿಯರ್. 5 ರೂಪಾಯಿಗಿಂತ ಕಡಿಮೆ ಪೇಮೆಂಟ್ ಮಾಡಬೇಕಾದ್ರೆ ಯಾರ ಕಡೆ ಹೋಗಬೇಕು? ಬಿ ಕಡೆ ಹೋಗಬೇಕು. 500 ರೂಪಾಯಿಗಿಂತ ಜಾಸ್ತಿ ವ್ಯವಹಾರ ಇತ್ತು, ಲೇವಾದೇವಿ ಇತ್ತು ಅಂದರೆ ಯಾರ ಕಡೆ ಹೋಗಬೇಕು? ಎ ಕಡೆ ಹೋಗಬೇಕು. ಸೊ 500ಕ್ಕಿಂತ ಜಾಸ್ತಿ ಇತ್ತಂದರೆ ಎ ರೆಕಾರ್ಡ್ ಮಾಡ್ತಾನೆ, 500ಕ್ಕಿಂತ ಕಡಿಮೆ ಇದ್ದರೆ ಬಿ ರೆಕಾರ್ಡ್ ಮಾಡ್ತಾನೆ. ಅವನು ಒಂದು ಪುಸ್ತಕ ಇಟ್ಟಿರ್ತಾನೆ, ಸೊ ಅದಕ್ಕೆ ನಾವು ಕರಿತೀವಿ ಪೆಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಮೇನ್ ಕ್ಯಾಶಿಯರ್ ಒಂದು ಪುಸ್ತಕ ಇಟ್ಟಿರ್ತಾನೆ, ಸೊ ಅದಕ್ಕೆ ನಾವು ಕ್ಯಾಶ್ ಬುಕ್ ಅಂತ ಕರಿದ್ವಿ. ಈ ಪೆಟಿ ಕ್ಯಾಶಿಯರ್ ಸಣ್ಣ ಪುಟ್ಟ ಪೇಮೆಂಟ್ಸ್ಗಳನ್ನು ಮಾಡಿದ್ದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಏನು ಬುಕ್ ಇಟ್ಟಿರ್ತಾನೆ, ಅದಕ್ಕೆ ನಾವು ಪೆಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಈ ರೀತಿಯಾಗಿ 3 ಪ್ರಕಾರದ ಕ್ಯಾಶ್ ಬುಕ್ಗಳು ನಿಮ್ಮ ಸಿಲೆಬಸ್ಸಿಗೆ ಹಚ್ಚಿದ್ದಾರೆ. ಫಸ್ಟು ಸಿಂಗಲ್ ಕಾಲಮ್ ಅಥವಾ ಸಿಂಪಲ್ ಕ್ಯಾಶ್ ಬುಕ್, ಸೈಡ್ ಹೆಡಿಂಗ್ ಬರ್ಕೊಡ್ರಿ.